ಹಾಯ್, ಹೇಗಿದ್ದೀರಾ? ಇವತ್ತು ಸರಸ್ವತಿ ಮೂವಿ ಬಗ್ಗೆ ಮಾತಾಡ್ತೀನಿ. ಇದೊಂದು ಫೀಮೇಲ್ ಓರಿಯೆಂಟೆಡ್ ಸಿನಿಮಾ. ಪ್ರತಿಯೊಬ್ಬ ಪೇರೆಂಟ್ಸ್ ನೋಡಲೇಬೇಕಾದ ಮೂವಿ. ಚಿತ್ರದಲ್ಲಿ ನಾಯಕಿಯ ಪಾತ್ರದ ಮೂಲಕ ಮಹಿಳೆಯರು ಎದುರಿಸುವ ಸವಾಲುಗಳು ಮತ್ತು ಅದನ್ನು ಎದುರಿಸುವ ಧೈರ್ಯವನ್ನ ಚೆನ್ನಾಗಿ ತೋರಿಸಿದ್ದಾರೆ. ಸಿನಿಮಾ ಸರಸ್ವತಿ ಮತ್ತು ಲಕ್ಷ್ಮಿಯನ್ನು ಅಮ್ಮ ಮಗಳಿಂದ ಶುರುವಾಗುತ್ತೆ. ಲಕ್ಷ್ಮಿ ಸಿಂಗಲ್ ಪೇರೆಂಟ್ ಆಗಿ ಸರಸ್ವತಿನ ನೋಡ್ಕೋತಾ ಇರ್ತಾಳೆ. ಆ ದಿನ ಸರಸ್ವತಿ ಬರ್ಡೇ ಇರುತ್ತೆ. ಅವಳನ್ನ ಸ್ಕೂಲಿಗೆ ಬಿಟ್ಟು ಬರ್ತಾಳೆ. ವಾಪಸ್ ಕರ್ಕೊಂಡು ಹೋಗಕ್ಕೆ ಹೋದ್ರೆ ಅವಳಲ್ಲಿರಲ್ಲ. ತುಂಬಾನೇ ಹುಡುಕ್ತಾಳೆ. ಲೆಕ್ಚರ್ಸ್ ಅನ್ನ ಕೇಳಿದ್ರೆ ಅವಳಲ್ಲಿ ಓದ್ತಾ ಇಲ್ಲ ಅಂತ ಹೇಳ್ತಾರೆ. ಯಾರನ್ನ ಕೇಳಿದ್ರು ಅದನ್ನೇ ಹೇಳ್ತಾರೆ. ಪೊಲೀಸ್ ಬಂತು ವಿಚಾರಿಸಿದ್ರು ಅದೇ ಉತ್ತರ. ಆಗ ಪೊಲೀಸ್ 24 ಗಂಟೆ ಕಳೆದ್ರೂ ಬರಲಿಲ್ಲ ಅಂದ್ರೆ ಕಂಪ್ಲೇಂಟ್ ಕೊಡಿ ಅಂತಾರೆ. ಮನೆಗೆ ಹೋದ್ರೆ ಆ ನೈಟ್ ಮಗಳಿಂದ ಫೋನ್ ಕಾಲ್ ಬರುತ್ತೆ. ಸ್ಕೂಲಲ್ಲಿ ಇದ್ದೀನಿ ಅಂತ ಹೇಳ್ತಾಳೆ. ಅಲ್ಲಿ ಹೋಗಿ ನೋಡಿದ್ರೆ ಆಕೆ ರೇಪ್ ಆಗಿರ್ತಾಳೆ ಹಾಗೂ ಸತ್ತು ಹೋಗ್ತಾಳೆ. ಅಲ್ಲಿರೋ ಫೋನಲ್ಲಿ ವಿಡಿಯೋ ಕೂಡ ಇರುತ್ತೆ. ಆಗ ಅವಳು ಮಗುನ ಕರ್ಕೊಂಡು ಹೋಗಿ ಹೂತ್ ಹಾಕ್ತಾಳೆ. ನೆಕ್ಸ್ಟ್ ಡೇ ಸ್ಟೇಷನ್ಗೆ ಬಂದು ಮಗು ಸತ್ತಿರೋ ವಿಷಯ ಎಲ್ಲ ಹೇಳ್ತಾಳೆ. ಅಲ್ಲಿ ಹೋಗಿ ಹುಡುಕಿದ್ರೆ ಬಾಡಿ ಕೂಡ ಸಿಗಲ್ಲ. ಆ ಬಾಡಿ ಏನಾಯ್ತು? ಅವಳಿಗೆ ನ್ಯಾಯ ಸಿಗುತ್ತಾ ಅಂತ ಗೊತ್ತಾಗಬೇಕಾದ್ರೆ ಮೂವಿ ನೋಡಬೇಕು. ಹಾಗೆ ಕಥೆಯಲ್ಲಿ ಒಂದು ಟ್ವಿಸ್ಟ್ ಇದೆ ನೋಡಿ, ನಿಮ್ಗೆ ಇಷ್ಟ ಆಗತ್ತೆ. ಹಾಗೆ ನನ್ನ ಈ ಪ್ರಯತ್ನ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.